ನಮಸ್ಕಾರ. ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಧರಣೇಶ್ ಪಕ್ಕನಕೆರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಬಾರಿ ಮುಸ್ಲಿಮರಿಗೆ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಡಿ ಎನ್ನುವಂತಹ ಡಿಮ್ಯಾಂಡ್ ಆ ಸಮುದಾಯದಿಂದ ಬರ್ತಿದೆ. ವಿಶೇಷವಾಗಿ ಸಚಿವ ಸಂಪುಟದಲ್ಲಿ ಹೆಚ್ಚಿನ ಸ್ಥಾನಮಾನವನ್ನು ಕೊಡಿ ಎನ್ನುವಂತಹ ಬೇಡಿಕೆ, ಒತ್ತಡ ಕೇಳಿಬರ್ತಾ ಇದೆ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಕೆಲವರು ಇದನ್ನು ಚರ್ಚೆ ಮಾಡ್ತಿದ್ದಾರೆ. ಏನಂದರೆ, ಹಿಂದೆ ಎಸ್.ಎಂ. ಕೃಷ್ಣ ಸರ್ಕಾರ ಇದ್ದಾಗ ಮುಸ್ಲಿಮರಿಗೆ 5 ಸಚಿವ ಸ್ಥಾನವನ್ನು ಕೊಡಲಾಗಿತ್ತು. ಈಗ ಕಡೆ ಪಕ್ಷ 4 ಕೊಡಿ ಎನ್ನುವಂತಹ ಒತ್ತಡ ಕೇಳಿಬರ್ತಿದೆ. ವಿಶೇಷವಾಗಿ ಆಕಾಂಕ್ಷಿಗಳಿಂದ ಎಸ್.ಎಂ. ಕೃಷ್ಣ ಸರ್ಕಾರದ ಎಕ್ಸಾಂಪಲನ್ನು ಕೊಟ್ಟು, ನೀವು ಈ ಸಲ ನಮ್ಮನ್ನು ಜಾಸ್ತಿ ಅಕಾಮಡೇಟ್ ಮಾಡಿ, ದಾವಣಗೆರೆ ಉಪಚುನಾವಣೆಯಲ್ಲಿ ನಮಗೆ ಟಿಕೆಟನ್ನು ಕೊಡಲಿಲ್ಲ, ಮತ್ತು ನಜೀರ್ ಅಹಮದ್ ಅವರು ವಿಧಾನ ಪರಿಷತ್ತಿನಿಂದ ರಿಟೈರ್ಡ್ ಆದರು, ಆ ಸ್ಥಾನಕ್ಕೆ ಮತ್ತೊಬ್ಬ ಮುಸ್ಲಿಮರಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಅದಲ್ಲದೆ ಏನು ಪ್ರಣಾಳಿಕೆಯಲ್ಲಿ ಹೇಳಿದ್ರಿ 2B ಮತ್ತಿನ್ನೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಮುಸ್ಲಿಮರಿಗೆ ಸರಿಯಾದಂತಹ ರೀತಿಯಲ್ಲಿ ಹೇಳಿದ ರೀತಿಯಲ್ಲಿ ನಡ್ಕೊಂಡಿಲ್ಲ ಅನ್ನುವಂತಹ ವಿಷಯಗಳನ್ನು ಮುಂದಿಟ್ಟು ಸಚಿವ ಸಂಪುಟದಲ್ಲಿ ಹೆಚ್ಚಿನ ಸ್ಥಾನಮಾನವನ್ನು ಕೊಡಿ ಅನ್ನುವಂಥ ಬೇಡಿಕೆಯನ್ನು ಇಡ್ತಿದ್ದಾರೆ. ಯಾರ್ಯಾರು ಅಂತ ಒಂದ್ಸಲ ಹೇಳ್ಬಿಡ್ತೀನಿ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್, ಎರಡನೇದು ಶಿವಾಜಿನಗರದ ಶಾಸಕ ರಿಜ್ವಾನ್ ಅರ್ಷದ್, ಮೂರನೇದು ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರು, ನಾಲ್ಕನೇದು ಕಾಂಗ್ರೆಸ್ನ ಹಿರಿಯ ಶಾಸಕ ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್, ಇದಲ್ಲದೆ ಕಲಬುರಗಿ ಉತ್ತರದ ಕನೀಸ್ ಫಾತಿಮಾ, ಜೊತೆಗೆ ಬೆಂಗಳೂರಿನ ಶಾಂತಿನಗರದ NA ಹ್ಯಾರಿಸ್ ಮತ್ತು ಇನ್ನೊಬ್ಬ ಮಾಜಿ ಸಚಿವ ರಹೀಂ ಖಾನ್. ಇಷ್ಟು ಜನ ಮುಸ್ಲಿಮರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡಿ, ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅಂತ ಒತ್ತಡವನ್ನು ಅವ್ರದ್ದೇ ಆದ ರೀತಿಯಲ್ಲಿ ಹೇರ್ತಿದ್ದಾರೆ. ನಾ ಇಷ್ಟು ಜನ ಹೆಸರು ಹೇಳಿದ್ನಲ್ಲ, ಅವರೆಲ್ಲರೂ ಕೂಡ ಸಚಿವಾಕಾಂಕ್ಷಿಗಳು. ಎಲ್ಲರೂ ಏನು ಹೇಳ್ತಿದ್ದಾರೆ ಅಂದರೆ, ಈಗ ಆಲ್ರೆಡಿ UT ಖಾದರ್ ಒಬ್ರಿಗೆ ಕೊಟ್ಟಿರೋದ್ರಿಂದ ಉಳಿದಂತೆ ಇನ್ನು ಒಬ್ರಿಗೋ ಇಬ್ರಿಗೋ ಕೊಟ್ಟು ಸುಮ್ಮನಾಗ್ಬಿಡ್ಬೇಡಿ, 4 ಜನಕ್ಕೆ ಕೊಡಿ, ಅಂದರೆ UT ಖಾದರ್ ಬಿಟ್ಟು ಇನ್ನೂ 3 ಜನಕ್ಕೆ ಮುಸ್ಲಿಮರಿಗೆ ಅವಕಾಶವನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಅದರಲ್ಲಿ ನಮ್ಮನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ದಟ್ ಇಸ್ ಅಫ್ಕೋರ್ಸ್ ಅದು ಅಷ್ಟು ಮಟ್ಟಿಗಿನ ರಾಜಕಾರಣವನ್ನು ಎಲ್ಲ ರಾಜಕಾರಣಿಗಳು ಮಾಡ್ತಾರೆ. ಮತ್ತಿನ್ನೊಂದು ಚರ್ಚೆ ಏನಾಗ್ತಿದೆ ಅಂತಂದರೆ, ಸಲೀಂ ಅಹಮದ್ ಅವರನ್ನು ಮಂತ್ರಿ ಮಾಡಲ್ಲ, ಅದರ ಬದಲಿಗೆ ವಿಧಾನ ಪರಿಷತ್ತಿನಲ್ಲಿ ಸಭಾಪತಿ ಮಾಡಿಬಿಡ್ತಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದ್ದಾವೆ. ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅದು ಸಂಪುಟ ದರ್ಜೆ ಸ್ಥಾನಮಾನ ಇರುತ್ತೆ, ಹಾಗಾಗಿ ಅದನ್ನು ಕೊಟ್ಬಿಡ್ತೀವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡ್ಬೋದು. ಅದು ಬೇಡ, ಸಚಿವ ಸ್ಥಾನವನ್ನೇ ಕೊಡಿ ಅಂತ ಕೇಳ್ತಿದ್ದಾರಂತೆ. ಈ ಪೈಕಿ ನಾನು ಇಷ್ಟು ಜನದ ಹೆಸರು ಹೇಳಿದ್ನಲ್ಲ, ಒಂದು ಜಮೀರ್ ಅಹಮದ್ ಖಾನ್ ಅವ್ರಿಗೆ ಬೇರೆ ಬೇರೆ ಕಾರಣಕ್ಕೆ ಮಂತ್ರಿ ಸ್ಥಾನ ಸಿಗೋದು ಕಷ್ಟ ಇದೆ. ಕಷ್ಟ ಏನೋ ಬಹುತೇಕ ಅನುಮಾನ, ಅದು ಸಿಗಲ್ಲ ಅಂತ ಅನ್ನಿಸ್ತಾ ಇದೆ ಈಗಿನ ಪರಿಸ್ಥಿತಿನಲ್ಲಿ. ಕಡೆಗಳಿಗೇನಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಎರಡನೇದು ರಿಜ್ವಾನ್ ಅರ್ಷದ್. ಅವರು ಸಿದ್ದರಾಮಯ್ಯ ಜೊತೆ ಚೆನ್ನಾಗಿದ್ದಾರೆ, ಹೈಕಮಾಂಡ್ ಜೊತೆ ಚೆನ್ನಾಗಿದ್ದಾರೆ, ಮತ್ತು ಅವರು ಹಿಂದೆ AICC-ನಲ್ಲಿ ಅಂದರೆ ಅಲ್ಲಿನ ಯೂತ್ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದರು. ಸೊ ಅವ್ರದ್ದೇ ಅದೊಂದು ಸಣ್ಣ ನೆಟ್ವರ್ಕ್ ಇದೆ. ಯುವಕ ಅನ್ನುವಂಥ ಕೂಟದಲ್ಲಿ ಅವ್ರಿಗೆ ಅವಕಾಶವನ್ನು ಕೊಡ್ಬೋದು. ಮತ್ತು ಜಮೀರ್ ಅಹಮದ್ ಖಾನ್ ಅವ್ರನ್ನ ತಪ್ಪಿಸಿದ್ರೆ ಬೆಂಗಳೂರು ಸಿಟಿಯಿಂದ ಯಾರಿಗಾದ್ರೂ ಒಬ್ಬರು ಕೊಡಲೇಬೇಕು ಅನ್ನುವ ಕಾರಣಕ್ಕೋಸ್ಕರ ಅವ್ರಿಗೆ ಅವಕಾಶ ಸಿಗ್ಬೋದು. ಬೆಂಗಳೂರು ಸಿಟಿಯಿಂದ NA ಹ್ಯಾರಿಸ್ ಕೂಡ ಇದ್ದಾರೆ. ಆದರೆ ಏನಾಗಿದೆ ಅಂದರೆ, ಹ್ಯಾರಿಸ್ ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ಅದು BDA ಅಧ್ಯಕ್ಷ ಸ್ಥಾನ ಅಂದರೆ ಬಹಳ ಪ್ರಮುಖವಾದಂತಹ ಹುದ್ದೆ. ಈಗಾಗಲೇ ಅವರಿಗೆ ಒಂದು ಪ್ರಮುಖ ಹುದ್ದೆ ಇರೋದ್ರಿಂದ ಬಹುಶಃ ಅವರಿಗೆ ಮಂತ್ರಿ ಮಾಡಲ್ವೇನೋ ಅಂತ ಅನ್ನಿಸ್ತಿದೆ. ಅದರಿಂದಾಗಿ ರಿಜ್ವಾನ್ಗೆ ಚಾನ್ಸ್ ಇದೆ. ಆದರೆ ಉಳಿದಂತೆ ತನ್ವೀರ್ ಸೇಠ್ ಅವರಿಗೆ, ಅವರು ಹಿರಿಯರು, ಹಿಂದೆ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದರು, ಅವ್ರ ತಂದೆ ಅಜಿತ್ ಸೇಠ್ ಕಾಂಗ್ರೆಸ್ನಲ್ಲಿ ಇದ್ದರು, ಅಷ್ಟು ಲೆಗಸಿ ಇದೆ. ಅದರಿಂದಾಗಿ ತನ್ವೀರ್ ಸೇಠ್ ಅವ್ರನ್ನ ಕನ್ಸಿಡರ್ ಕೂಡ ಮಾಡಬಹುದು. ತನ್ವೀರ್ ಸೇಠ್ ಅವ್ರನ್ನ ಕನ್ಸಿಡರ್ ಮಾಡಿದ್ರೆ, ರಿಜ್ವಾನ್ ಅವ್ರನ್ನ ಕನ್ಸಿಡರ್ ಮಾಡಿದ್ರೆ, ಮತ್ತು ಈಗಾಗಲೇ ಖಾದರ್ ಇರೋದ್ರಿಂದ ಎಲ್ಲವೂ ಕೂಡ ಸೌತ್ಗೆ ಆಗ್ತದೆ, ನಾರ್ತ್. ಈ ಹಿನ್ನೆಲೆಯಲ್ಲಿ ಸಲೀಂ ಅಹಮದ್ ಅವರನ್ನು ಮಂತ್ರಿ ಮಾಡಬೇಕು ಅನ್ನುವಂಥ ಒಂದು ಒತ್ತಡ ಇದೆ. ಮಾಡದೇ ಇದ್ದರೆ ಈಗಾಗಲೇ ಮಂತ್ರಿ ಆಗಿದ್ದಂತಹ ರಹೀಂ ಖಾನ್ ಅವ್ರನ್ನ ಮುಂದುವರಿಸ್ಬೋದು. ಆ ಸಾಧ್ಯತೆಗಳು ಬಹಳ ಕಮ್ಮಿ ಅಂತ ಹೇಳಲಾಗ್ತದೆ. ಯಾಕೆಂದರೆ ರಹೀಂ ಖಾನ್ ಕೂಡ ಅಷ್ಟೇನೂ ಆಕ್ಟಿವ್ ಆಗಿರಲಿಲ್ಲ. ಉಳಿದಂತೆ ಕನೀಸ್ ಫಾತಿಮಾ ಹೆಸರು ಭಾಳ ಅಚ್ಚರಿ ಅನ್ನೋ ರೀತಿಯಲ್ಲಿ ಕೇಳಿಬರ್ತಿದೆ. ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಡೆಯಿಂದ ತೇಲಿ ಬಂದಿರುವಂತಹ ಹೆಸರು ಅಂತ ಹೇಳಲಾಗ್ತಿದೆ. ನಿಜಕ್ಕೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಲಬುರಗಿ ಜಿಲ್ಲೆಯಿಂದ ಮುಸ್ಲಿಂ ಸಮುದಾಯದ ಒಬ್ಬರಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸಲೇಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ.
ಕನೀಶ್ ಫಾತಿಮಾ ಅವ್ರ ಪರವಾಗಿ ಬಹಳ ಗಟ್ಟಿಯಾಗಿ ಲಾಬಿ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ, ಅಥವಾ ನಾವು ಟ್ರೈ ಮಾಡಿದ್ವಿ ಆಗಲಿಲ್ಲ ಅಂಥೇಳಿ ತಮ್ಮ ಓಟನ್ನ ಗಟ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನವ ಅದು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರ ಹೆಸರು ಕೇಳಿ ಬರ್ತಿದೆ. ಪ್ರಶ್ನೆ ಏನಪ್ಪ ಅಂತಂದರೆ, ಇವ್ರ ಪೈಕಿ ಯಾರನ್ನೋ ಯಾವ್ಯಾವ ಕಾರಣಕ್ಕೋ ಏನೇನೋ ಮಾನದಂಡದ ಅಡಿನಲ್ಲಿ ಕನ್ಸಿಡರ್ ಮಾಡ್ಬೋದು, ಅದು ಬಿಡಿ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಹೆಚ್ಚಿನ ಸ್ಥಾನವನ್ನು ಕೊಡುತ್ತಾ ಸಂಪುಟದಲ್ಲಿ ಅನ್ನೋದು ಪ್ರಶ್ನೆ. ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜಮೀರ್ ಅಹಮದ್ ಖಾನ್ ಇದ್ದರು, ರಹೀಂ ಖಾನ್ ಇದ್ದರು, UT ಖಾದರ್ ಅವರು ಸ್ಪೀಕರ್ ಆಗಿದ್ದರು. ಈಗ ಹಂಗಂತ ಅಂದ್ಬಿಟ್ಟು ಬರೀ ಮೂರೇ ಜನಕ್ಕೆ ರಿಸ್ಟ್ರಿಕ್ಟ್ ಮಾಡ್ತಾರಾ? ಅದರಲ್ಲಿ ಸಚಿವ ಸಂಪುಟ ಸ್ಥಾನಮಾನ ಇದೆ ಅನ್ನೋ ಕಾರಣಕ್ಕೋಸ್ಕರ, ಸಂಪುಟ ದರ್ಜೆಯ ಸ್ಥಾನಮಾನ ಇದೆ ಅನ್ನೋ ಕಾರಣಕ್ಕೋಸ್ಕರ ಸಲೀಂ ಅಹಮದ್ ಅವ್ರನ್ನ ಸಭಾಪತಿ ಮಾಡಿ ಕೈ ತೊಳ್ಕೊಂಡು ಬಿಡ್ತಾರಾ, ಅಥವಾ ಸಚಿವ ಸ್ಥಾನವನ್ನು ಕೊಡ್ತಾರಾ ಅನ್ನೋದು ಪ್ರಶ್ನೆ. ಜೊತೆಗೆ ಸ್ವತಃ ಮುಸ್ಲಿಂ ನಾಯಕರು ಹೇಳ್ತಿದ್ದಾರೆ, 5 ಕೊಡೋಕ್ಕಾಗಲ್ಲದೆ ಇದ್ರೂ SM ಕೃಷ್ಣ ಅವರ ಸರ್ಕಾರದ ರೀತಿಯಲ್ಲಿ 4 ಕೊಡಿ, ಅದು ಸಚಿವ ಸ್ಥಾನ ಕೊಡಿ, ಬೇರೆ ಏನೋ ಇರ್ಬೋದು, ಅದು ಕ್ಯಾಬಿನೆಟ್ ದರ್ಜೆದು ಇನ್ನೊಂದು ಏನೇನೋ ಮಂಡಳಿಗಳು, ಬೋರ್ಡು, ಮತ್ತೊಂದು ಸಭಾಪತಿ ಸ್ಥಾನವೋ ಇವ್ಯಾವೂ ಅಲ್ಲ, ಮಂತ್ರಿ ಸ್ಥಾನವನ್ನೇ ಕೊಡಿ ಅಂತ ಕೇಳ್ತಿದ್ದಾರೆ. ಬಟ್ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯದ ಕಾಂಗ್ರೆಸ್ ನಾಯಕರು ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಈಗ ನಿಮ್ಮ ಒಪಿನಿಯನನ್ನು ನೀವು ಹೇಳಿ, ನಿಮ್ಗೇನು ಅನಿಸುತ್ತೆ ಅಂತ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.